ಸರ್, ಇವತ್ತು ಮೈಕ್ರೋ ಫೈನಾನ್ಸ್ ಅಂತೇಳಿ ಅದೊಂದು ಮಾತ್ರ ಬೆಳಕಿಗೆ ಬಂದಿದೆ. ಇವತ್ತು ಖಾಸಗಿಯಾಗಿ ಇವತ್ತು ಎಷ್ಟು ಫೈನಾನ್ಸ್ಗಳಿದೆ, ಎಷ್ಟು ವ್ಯವಹಾರ ಮಾಡ್ತಾಯಿದ್ದಾರೆ. ಈಗ ಎಲ್ರಿಗೂ ಗೊತ್ತಿರೋ ಓಪನ್ ಮಾರ್ಕೆಟೇ ಈ ಫೈನಾನ್ಸ್ಗಳು ಹಿಂದೆ ನಿಂತಿರೋದು ಬೇರೆ ಯಾರೂ ಅಲ್ಲ, ನಿಮ್ಮನ್ನು ಆಳ್ತಾ ಇರುವಂಥ ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು. ಇವ್ರುಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಇವತ್ತು ಇವರ ಕಳ್ಳ ಹಣಗಳನ್ನ ಶೇರ್ ಮುಖಾಂತರ, ಅವರ ಒಂದು ವ್ಯವಹಾರದ ಮುಖಾಂತರ, ಕಳ್ಳ ದಾರಿ ಮುಖಾಂತರ ಅದನ್ನ ವೈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಫೈನಾನ್ಸ್ ಇರ್ಬೋದು, ದೊಡ್ಡ ದೊಡ್ಡ ಷೇರು ವಹಿವಾಟುಗಳಿಗೆ ಹಾಕ್ಕೊಂಡು ಜನಗಳಿಗೆ ಇವತ್ತು ಭಯಂಕರ ಅಂದರೆ ನರಹಿಂಸೆ. ಎಷ್ಟೋ ಜನ ಊರು ಬಿಡ್ತಿದ್ದಾರೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ಏನೇನೋ ಮಾಡ್ಕೋತಿದ್ದಾರೆ ಸರ್. ಹಂಗಾಗಿ ಜೊತೆಗೆ ನಮ್ಮ ವೀರೇಂದ್ರ ಇವರಿಗೆ ಧರ್ಮಸ್ಥಳ ಧರ್ಮಾಧಿಕಾರಿಯವ್ರಿಗೂ ಹೇಳ್ತಾ ಇದ್ದೀನಿ, ಇದನ್ನು 2 ವರ್ಷದಿಂದನೇ ತಮ್ಮ ಪ್ರೆಸ್ ಮೀಟಲ್ಲಿ ಕೂಡ ಒಂದು ಪ್ರೆಸ್ ಮೀಟ್ ಕರೆದಿದ್ದು. ಇದೇನಾಗಿದೆ ಅಂದರೆ ಇವ್ರದ್ದು 38ರಿಂದ 40% ವರ್ಷಕ್ಕೆ ಬಡ್ಡಿ ಬೀಳ್ತೈತೆ. ಒಂದು ಮಹಿಳೆ ವಾರಕ್ಕೊಂದು ಸಲ ದುಡ್ಡನ್ನ ಒಂದು 10,000, ಉದಾಹರಣೆಗೆ ಒಂದು 10,000 ತಗೊಂಡು 1,000 ವಾಪಸ್ ಕಟ್ತೀನಿ ಅನ್ನೋದಾದರೆ ಆ ಅಮ್ಮಂಗೆ ತಿಂಗಳು 4,000 ಟರ್ನ್ ಓವರ್ ಆಗಿದ್ದಾರೆ, ಸಾಲ ಆಗಿ ತಗೋತಾರೆ. ಎಲ್ಲ ಖಾಸಗಿ ಕಂಪ್ನಿಯವ್ರಿಗೂ ಸೇರಿಸಿ ಹೇಳ್ತಾ ಇರೋದು, ಇವ್ರಿಗೆ ಒಳ್ಳೇದು ಮಾಡಲೇಬೇಕು ಅನ್ನೋದಾರೆ ಒಂದು ಮಹಿಳೆಗೆ ಒಂದು ಹಸು ಕೊಡಿಸಿ, ಒಂದು ಹೊಲಿಗೆ ಮಿಷಿನ್ ಕೊಡಿಸಿ, ಇನ್ನೂ ನಿಮ್ಗೆ ಇದು ಅಂದರೆ ಸಾಧ್ಯವಾದರೆ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಡಿ, ಅವ್ರನ್ನ ಬದುಕನ್ನು ನಾವು ಹಸನ ಮಾಡ್ದಂಗೆ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಅವ್ರಿಗೆ ಬಡ್ಡಿ ಕೊಟ್ಬಿಟ್ಟು ಮೊದಲೇ ರಕ್ತ ಎಲ್ಲ ಸೋರೋಗಿರುತ್ತೆ, ಇನ್ನೂ ದೊಡ್ಡ ದೊಡ್ಡ ಸಿರಂಜ್ ಹಾಕಿ ಇರೋದು ರಕ್ತ ಎಲ್ಲ ಎಳ್ಕೊಂಬಿಟ್ರೆ ಅವ್ರು ಹೆಂಗೆ ಬದುಕ್ತಾರೆ ಸರ್? ನೀವು ಹೇಳಿ, ಹೆಂಗೆ ಬದುಕ್ತಾರೆ? ಹಂಗಾಗಿ ಈ ಖಾಸಗಿ ಫೈನಾನ್ಸರ್ ಏನಿದೆ ಇವರೆಲ್ಲ ಪೂರ ಬಂದಾಗಬೇಕು. ಈ ಮೈಕ್ರೋ ಫೈನಾನ್ಸ್ ಖಾಸಗಿ ಕಂಪ್ನಿಗಳೇನಿದ್ದಾವೆ ಅವು ಯಾವ ಥರ ಕಾರ್ಯನಿರ್ವಹಿಸ್ತಾ ಇದೆ ಅಂತ, ಒಂದು RBIನಲ್ಲಿ ಕೆಲವು ಮಾನದಂಡಗಳನ್ನ ನೀಡಿರ್ತಾರೆ. ಸಾಲ ಕೊಟ್ಬಿಟ್ಟು ವಾಪಸ್ಸಾತಿ ಮಾಡಬೇಕಂದ್ರೆ ಕೆಲವು ನಿಬಂಧನೆಗಳಿದೆ. ಸೊ ಆ ನಿಬಂಧನೆಗಳು ಯಾವುದೂ ಲೆಕ್ಕಕ್ಕಿಲ್ಲ. ಏನು ಈಗ ಸಾಲ ಕೊಡ್ತಾ ಇದ್ದಾವೆ, ಸೊ ಆ ಖಾಸಗಿ ಸಂಸ್ಥೆಗಳಿಗೆ ಯಾವ ಪರಿಪಾಲನೆ ಮಾಡ್ತಾ ಇಲ್ಲ. ಜೊತೆಗೆ ಅವ್ರು ಇಷ್ಟ ಬಂದಂಗೆ ಈಗ ಒಂದು ವಾರದಲ್ಲಿ ಒಂದು ಕಂತು ಕಟ್ಟಬೇಕು ಅಂತಂದರೆ, ಸಪೋಸು ಕಾರಣಾಂತರಗಳಿಂದ ಎಂಥವ್ರಿಗೂ ಕಷ್ಟ ಇರ್ತದೆ. ಯಾಕೆಂದರೆ ಇವರು ಮೇನು ಉದ್ದೇಶ ಗ್ರಾಮೀಣ ಸ್ವಸಹಾಯ ಸಂಘಗಳು. ಸೊ ಒಂದು ವಾರ ಕಟ್ಟಲಿಲ್ಲ ಅಂದರೆ ಅದಕ್ಕೂ ಏನು ಮಾಡ್ತಾರೆ, ಬಡ್ಡಿ ಮೇಲೆ ಬಡ್ಡಿ ವಿಧಿಸಿ ವಸೂಲಾತಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಈ ಥರ ರಾಜ್ಯಾದ್ಯಂತ ಏನು ಈಗ ಕೆಲವು ಜಿಲ್ಲೆಗಳಲ್ಲಿ ಆಯ್ದ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಗ್ರಾಮವನ್ನೇ ಬಿಟ್ಟು ಹೋಗ್ತಾಯಿದ್ದಾರೆ ಜನಗಳು. ಈ ಥರ ಏನು ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಒಂದು ಕಾನೂನನ್ನ ನಿರ್ಮಾಣ ಮಾಡಿ, ಅದು ಏನು RBI ಡೈರೆಕ್ಷನ್ಸ್ ಏನಿದೆ ಅದನ್ನು ಚಾಚು ತಪ್ಪದೆ ಆ ನಿಬಂಧನೆಗಳನ್ನ ಮಾನದಂಡಗಳನ್ನ ಅನುಷ್ಠಾನಗೊಳಿಸಿ ಅಳವಡಿಸ್ಕೊಂಡು ಅದನ್ನು ವಸೂಲಾತಿ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ.